ಮೊದಲನೇ ವಾಕ್ಯ ಅಥವಾ ಮೊದಲನೇ ರೀತಿಯ ವಾಕ್ಯ ಯಾವುದು? ಅಸರ್ಟಿವ್ ಸೆಂಟೆನ್ಸ್. ಎಸ್, ಅಸರ್ಟಿವ್. ಅಸರ್ಟಿವ್ ಅಥವಾ ಇದಕ್ಕೆ ಮತ್ತೊಂದು ಹೆಸರೇನು ಅಂದ್ರೆ ಡಿಕ್ಲರೇಟಿವ್ ಅಂತ ಕರಿತೀವಿ. ಡಿಕ್ಲರೇಟಿವ್. ಯಾಕೆ ಇದಕ್ಕೆ ಡಿಕ್ಲರೇಟಿವ್ ಅಥವಾ ಅಸರ್ಟಿವ್ ಅಂತ ಕರಿತೀವಿ? ಯಾರಿಗಾದ್ರೂ ಗೊತ್ತಿದೆಯಾ? ಎಸ್, ಈ ಒಂದು ವಾಕ್ಯಕ್ಕೆ ಹೆಸರು ಎಲ್ಲಿಂದ ಬಂದಿದೆ ಅಂದ್ರೆ ಅಶ್ಯೂರೆನ್ಸ್. ಅಶ್ಯೂರೆನ್ಸ್ ಈ ಒಂದು ಪದದಿಂದ ಬಂದಿರುವಂತದ್ದು. ಅಶ್ಯೂರೆನ್ಸ್ ಅಂದ್ರೆ ಅರ್ಥ ಏನು? ಟು ಪ್ರಾಮಿಸ್. ಟು ಪ್ರಾಮಿಸ್. ಹಾಗಿದ್ರೆ ಏನನ್ನ ಪ್ರಾಮಿಸ್ ಮಾಡ್ತಾ ಇದೀವಿ? ಏನನ್ನ ನಾವು ಪ್ರಾಮಿಸ್ ಮಾಡ್ತಾ ಇದೀವಿ? ಈಗ ಯಾವುದೇ ಒಂದು ವಾಕ್ಯವನ್ನು ತೆಗೆದುಕೊಂಡ್ರು ಕೂಡ ಇಟ್ ಇಸ್ ನಥಿಂಗ್ ಬಟ್ ಅಶ್ಯೂರೆನ್ಸ್. ಈಗ ಫಾರ್ ಎಕ್ಸಾಂಪಲ್, ಮಧು ಈಸ್ ಎ ಬಾಯ್. ಮಧು ಅನ್ನೋನು ಹುಡುಗ ಅಂತ ಹೇಳ್ತಾ ಇದ್ದೀವಿ. ಮಧು ಈಸ್ ಎ ಬಾಯ್. ಇದು ಒಂದು ಅಶ್ಯೂರೆನ್ಸ್ ಆರ್ ಡಿಕ್ಲರೇಷನ್. ಸೊ ಡಿಕ್ಲರೇಟಿವ್ ಅಂದ್ರೆ ಡಿಕ್ಲರೇಷನ್, ಅಸರ್ಟಿವ್ ಅಂದ್ರೆ ಅಶ್ಯೂರೆನ್ಸ್. ಸೊ ಈ ಎರಡು ಪದಗಳಿಂದ ಬಂದಿರುವಂತದ್ದು ಅಥವಾ ಈ ಎರಡು ಪದಗಳು ಕೊಡುವಂತ ಅರ್ಥ ಒಂದೇ. ಆ ಕಾರಣಕ್ಕೋಸ್ಕರ ಇದನ್ನು ನಾವೇನೆಂದು ಕರಿತೀವಿ? ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈ ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳಿದಾಗ, ಈಗ ಫಾರ್ ಎಕ್ಸಾಂಪಲ್, ಮಧು ಈಸ್ ಎ ಬಾಯ್ ಸೇಸ್ ಸತೀಶ್. ಈಗ ಇದು ಯಾವ ಟೆನ್ಸ್ ನಲ್ಲಿದೆ? ಯಾವ ಕಾಲದಲ್ಲಿದೆ? ಮಧು ಈಸ್ ಎ ಬಾಯ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಸೊ ಇವಾಗ ನಾವೇನ್ ಮಾಡಬಹುದು? ಸತೀಶ್ said that. ಅರ್ಥ ಆಗ್ತಿದೆಯಲ್ವಾ? ಇದು ರಿಪೋರ್ಟಿಂಗ್ ವರ್ಬ್ ಮತ್ತೆ ಇದು ರಿಪೋರ್ಟೆಡ್ ವರ್ಬ್. ಅರ್ಥ ಆಗ್ತಿದೆಯಲ್ವಾ? ರೈಟ್. ಸತೀಶ್ said that Madhu was a boy. ಏನಂತ ಹೇಳಿದ್ದೆ ನಾನು? ಏನಂತ ಹೇಳಿದ್ದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇತ್ತು ಅಂದ್ರೆ ಸಿಂಪಲ್ ಪಾಸ್ಟ್ ಗೆ ಅದನ್ನ ನಾವು ಏನ್ ಮಾಡ್ತೀವಿ? ಬದಲಾಯಿಸ್ತೀವಿ ಅಂತ. ಸತೀಶ್ said that. said ಅನ್ನೋದು ಸೇಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, said ಅಂದ್ರೆ ಪಾಸ್ಟ್ ಟೆನ್ಸ್, ಈಸ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್, ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್. ಸೊ ಹಾಗಾಗಿ ಸತೀಶ್ said that ಮಧು ವಾಸ್ ಎ ಬಾಯ್. ಅದನ್ನೇ ನಾವು ನೆಗೆಟಿವ್ ಆಗಿ ಹೇಳಿದೆ, ಮಧು ಈಸ್ ನಾಟ್ ಅ ಬಾಯ್ ಅಂತ ಹಾಕ್ತೇವೆ. ಇವಾಗ ಏನಾಗುತ್ತೆ? ಸೇಮ್. ಸತೀಶ್ said that Madhu was not a boy. Madhu was not a boy. ಕ್ಲಿಯರ್? ಅರ್ಥ ಆಗ್ತಿದ್ಯಾ? ಈಗ ನೆನಪಲ್ಲಿ ಇಟ್ಕೋಬೇಕಾದಂತ ಅಂಶಗಳೇನು ಅಂದ್ರೆ, ಯಾವಾಗಲೂ ಕೂಡ ರಿಪೋರ್ಟೆಡ್ ಸ್ಪೀಚ್ ಅಂತ ನಿಮಗೆ ಕೊಟ್ಟಂತ ಅಂಶದಲ್ಲಿ, ರಿಪೋರ್ಟೆಡ್ ಸ್ಪೀಚ್ ಅಂತ ಕೊಟ್ಟಂತ ಅಂಶದಲ್ಲಿ ಏನ್ ಕೊಟ್ಟಿರ್ತಾರೆ? ಡಬಲ್ ಇನ್ವರ್ಟೆಡ್ ಕೋಮಾ ಕೊಟ್ಟಿರ್ತಾರೆ. ಡಬಲ್ ಇನ್ವರ್ಟೆಡ್ ಕೋಮಾವನ್ನ ನೀವು ತೆಗಿಬೇಕು. ಇಲ್ಲೆಲ್ಲೂ ಕೂಡ ನಾನು ಡಬಲ್ ಇನ್ವರ್ಟೆಡ್ ಕೋಮಾವನ್ನ ಹಾಕಿಲ್ಲ ಉತ್ತರದಲ್ಲಿ, ಹೌದಾ? ಅದೇ ತರ ನೀವು ಕೂಡ ಆ ಡಬಲ್ ಇನ್ವರ್ಟೆಡ್ ಕೋಮಾವನ್ನ ತೆಗಿಬೇಕು. ಆಮೇಲೆ ರಿಪೋರ್ಟಿಂಗ್ ವರ್ಬ್ ಮತ್ತೆ ರಿಪೋರ್ಟೆಡ್ ವರ್ಬ್ ಎರಡನ್ನೂ ಕೂಡ ಬದಲಾಯಿಸಬೇಕು. ಇನ್ನಷ್ಟು ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಈಗ ನಿಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಡೋನಲೋರಾ ಮತ್ತೆ ಡಾನ್ ಗನ್ಸಾಲೋ ಅವರಿಬ್ಬರ ನಡುವೆ ನಡೆಯುವಂತ ಸಂಭಾಷಣೆ ಇದೆ, ಹೌದಾ? ನಾನು ನನ್ನದೇ ಆದ ರೀತಿಯಲ್ಲಿ ಅದನ್ನ ನಾನು ನಿಮಗೆ ಬರೆದು ಹೇಳ್ತೀನಿ. ಯಾವುದೋ ಒಂದು ಡೈಲಾಗ್ ಅನ್ನ ಅಥವಾ ಸಂಭಾಷಣೆಯನ್ನ ತಗೊಳ್ಳೋಣ ಅಂತೆ.
ಡೋನಲೋರಾ. ಡೋನಲೋರಾ ಏನಂತ ಹೇಳಿದ್ರು? ಎಸ್ ಯು ಕಿಲ್ ಓನ್ಲಿ ದ ಟೈಮ್. ಓನ್ಲಿ ದ ಟೈಮ್. ಹೌದಾ? ಸೊ ನಿಮಗೆಲ್ಲ ಗೊತ್ತಿದೆ, ಡಾನ್ ಗೊನ್ಜಾಲೋ ಮತ್ತೆ ಡೋನಲೋರಾ ಇಬ್ಬರ ನಡುವೆ ಒಂದು ವಿವಾದ ನಡೆಯುತ್ತೆ. ವಿವಾದ ನಡೀತಾ ನಡೀತಾ ಅವನು ಹೇಳ್ತಾನೆ, ನಾನು ಅರವಾಕ ಪ್ರತಿ ಭಾನುವಾರ ಹೋಗ್ತೀನಿ, ಪ್ರತಿ ಭಾನುವಾರ ಹೋಗಿ ಅಲ್ಲಿ ನಾನು ಬೇಟೆಯನ್ನ ಆಡ್ತೀನಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನಿನಗೆ ಇದು ಓದಕ್ಕೆ ನೆಟ್ಟಿಗೆ ಗೊತ್ತಿಲ್ಲ, ಹಾಗಿರ್ಬೇಕಾದ್ರೆ ನೀನು ಬರೀ ಸಮಯವನ್ನ ಹಾಳು ಮಾಡ್ತಿದೀಯ ಅಷ್ಟೇ, ಸಮಯವನ್ನ ಮಾತ್ರ ನೀನ್ ಸಾಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಾಳೆ. ಅದನ್ನೇ ನಾನು ಇಲ್ಲಿ ತಗೊಂಡಿರುವಂತದ್ದಷ್ಟೇ. ಈಗ ಯಾವ ರೀತಿ ಇದನ್ನ ನಾವು ಬದಲಾಯಿಸ್ತೀವಿ? ಯು ಕಿಲ್ ಓನ್ಲಿ ದ ಟೈಮ್. ಯಾವ ಟೆನ್ಸ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ರೈಟ್. ಯಾವ ಒಂದು ಸೆಂಟೆನ್ಸ್? ಅಸರ್ಟಿವ್ ಸೆಂಟೆನ್ಸ್. ಎಸ್. ಸೊ ಡೋನಲೋರಾ said that. ಈಗ ಎಸ್ ಅಂತ ಹೇಳಿದೆ, ಹೌದಾ? ಎಸ್ ಅಂತ ಹೇಳಿದೆ. ಎಸ್ ಅಂತ ಹೇಳಿದಾಗ ನೀವೇನ್ ಮಾಡ್ಬೇಕು? ಅಫರ್ಮ್ಡ್ ಅಂತ ಯೂಸ್ ಮಾಡ್ತೀವಿ. ಅರ್ಥ ಆಗ್ತದಲ್ವಾ? ಡೋನಲೋರಾ affirmed that. affirmed. affirmation. affirmative sentence, negative sentence ಗೊತ್ತಿದೆ ನಿಮಗೆ. ಟೈಪ್ಸ್ ಆಫ್ ಸೆಂಟೆನ್ಸ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ನಲ್ಲಿ ಬರುವಂತದ್ದು ಅಫರ್ಮೇಟಿವ್ ಅಂಡ್ ನೆಗೆಟಿವ್ ಸೆಂಟೆನ್ಸ್ ಅಂತ ಬರುತ್ತೆ. ಸೊ ಡೋನಲೋರಾ ಅಫರ್ಮ್ಡ್. ಅಫರ್ಮ್ಡ್ ಯಾಕೆ ಉಪಯೋಗಿಸ್ತಾ ಇದ್ದೀನಿ? ಎಸ್ ಅಂತ ಹೇಳಿದೆ, ಆ ಕಾರಣಕ್ಕೋಸ್ಕರ ನಾನು ಅಫರ್ಮ್ಡ್ ಅಂತ ಹೇಳ್ತಾ ಇದ್ದೀನಿ. ಡೋನಲೋರಾ ಅಫರ್ಮ್ಡ್ ದ್ಯಾಟ್. ಯು ಇದ್ದಿದ್ದು ಏನಾಗುತ್ತೆ? ಡಾನ್ ಗೊನ್ಜಾಲೋ. ಡಾನ್ ಗೊನ್ಜಾಲೋ ಪ್ರೋ ನೌನ್ ಏನಾಗುತ್ತೆ? ಹಿ. ಕಿಲ್ ಇದ್ದಿದ್ದೇನಾಗುತ್ತೆ? killed. He killed only the time. ಅರ್ಥ ಆಯ್ತಾ? ಡೋನಲೋರಾ affirmed that he killed only the time. ಅವನು ಬರೀ ಯಾವುದನ್ನ ಸಮಯವನ್ನ ಮಾತ್ರ ಸಾಯಿಸ್ಲಿಕ್ಕೆ ಸಾಧ್ಯ, ಬೇರೆ ಯಾರನ್ನು ಕೂಡ ಸಾಯಿಸ್ಲಿಕ್ಕೆ ಅವನ ಶಕ್ತಿ ಇಲ್ಲ ಅಂತೇಳಿ ಅವಳು ಏನ್ ಮಾಡ್ತಾರಂತದ್ದು? ಶಿ ಸ್ಪೀಕಿಂಗ್ ಸರ್ಕ್ಯಾಸ್ಟಿಕಲಿ. ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ವಾಟ್ ಈಸ್ ಸರ್ಕ್ಯಾಸಮ್, ವಾಟ್ ಈಸ್ ಐರನಿ, ವಾಟ್ ಈಸ್ ಚಿಯಾಸಮ್, ವಾಟ್ ಈಸ್ ರಿಟೌಟೀಸ್. ಸೊ ಆಲ್ ದಿಸ್ ಐ ಥಿಂಕ್ ಯು ನೋ ಅಬೌಟ್ ಇಟ್. ಇದನ್ನೆಲ್ಲ ನಾವೇನಂತ ಕರಿತೀವಿ? ಫಿಗರ್ ಆಫ್ ಸ್ಪೀಚ್ ಅಂತ ಕರಿತೀವಿ. ಒಂದು ದಿವಸ ನಾನು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡ್ತೀನಿ ಸಪರೇಟ್ ಆಗಿ, ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ವಾಟ್ ಆರ್ ದ ಪಾರ್ಟ್ಸ್ ಆಫ್ ಸ್ಪೀಚ್, ವಾಟ್ ಆರ್ ದ ಫಿಗರ್ ಆಫ್ ಸ್ಪೀಚ್, ಇವೆಲ್ಲ ಏನು, ಇವೆಲ್ಲ ಯಾಕೆ ನಾವು ಬಳಸ್ತೀವಿ, ಅದನ್ನ ನಾವು ಕೂಲಂಕುಷವಾಗಿ ಅಲ್ಲಿ ನಾವು ಕಲಿಯೋಣ ಅಂತೆ. ಇಲ್ಲಿ ನಿಮಗೆ ಗೊತ್ತಾಗಬೇಕಾಗಿರೋದು ಇಷ್ಟೇನೆ. ಈಗ ಅಫರ್ಮೇಟಿವ್ ಸೆಂಟೆನ್ಸ್ ಅಂತ ಗೊತ್ತಾಗಿದ ತಕ್ಷಣ ನಿಮಗೆ ಎಸ್ ಆರ್ ನೋ ಅನ್ನೋ ಒಂದು ಆಪ್ಷನ್ ಕೂಡ ಇರುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಅದನ್ನ ನೋಡ್ಕೊಂಡು ನೀವೇನ್ ಮಾಡ್ಬೇಕು? ಇಲ್ಲಿ ಬದಲಾಯಿಸಬೇಕು. ಬದಲಾಯಿಸಬೇಕಾದ್ರೆ ಕಿಲ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಕಿಲ್ಡ್ ಅನ್ನೋದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ನಾವು ಏನನ್ನ ಬದಲಾಯಿಸಿದೀವಿ? ಯು ಅಂದ್ರೆ ಹಿ ಆಗುತ್ತೆ. ಕಾರಣ ಏನು ಅಂದ್ರೆ ಡಾನ್ ಗೊನ್ಜಾಲೋವನ್ನು ನಾವು ರೆಫರ್ ಮಾಡ್ತಾ ಇದೀವಿ. ಆ ಕಾರಣಕ್ಕೋಸ್ಕರ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ? ಈ ಒಂದು ಬದಲಾವಣೆಯನ್ನ ಮಾಡ್ತಾ ಇದ್ವಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ ಇಲ್ಲ? ಎಸ್. ಸೊ ಎರಡನೇದಾಗಿ ನಾವೇನ್ ಮಾಡೋಣ ಅಂದ್ರೆ ಇನ್ನೊಂದು ವಾಕ್ಯವನ್ನು ತಗೊಳ್ಳೋಣ. ಡಾನ್ ಗೊನ್ಜಾಲೋ ಸೇಸ್ ಏನಂತ ಹೇಳ್ತಾನೆ? ಡಾನ್ ಗೊನ್ಜಾಲೋ, ವಿ ಹ್ಯಾವ್ ನಾಟ್ ಮೆಟ್ ಸೆನೋರಾ. ಹೇಳ್ತಾನ? ವಿ ಹ್ಯಾವ್ ನಾಟ್ ಮೆಟ್ ಸೆನೋರಾ. ಯಾವಾಗ ಹೇಳ್ತಾನೆ ಈ ಮಾತನ್ನ ಗೊತ್ತಿದೆಯಾ? ಡಾನ್ ಗೊನ್ಜಾಲೋ ಪ್ರತಿ ಬಾರಿ ಡೋನಲೋರಾ ಯಾವಾಗ ಅವನನ್ನ ತುಚ್ಛೀಕರಿಸ್ತಾಳೋ, ವೆನೆವರ್ ಶಿ ಟ್ರೈಸ್ ಟು ರೆಡಿಕ್ಯೂಲ್ ಹಿಮ್,
he says. Don Gonzalo says, we have not met Senora. ಅರ್ಥ ಆಗ್ತಿಲ್ವಾ? ಅದನ್ನ ಯಾವ ರೀತಿ ನಾವು ಬದಲಾಯಿಸೋದು? ಡಾನ್ ಗೊಂಜಾಲೋ, ಯಾವಾಗ್ಲೂ ನೆನಪಿಟ್ಕೊಳ್ರಿ ಮಕ್ಕಳೇ, ಡಿ ಅನ್ನೋದು ಯಾವಾಗ್ಲೂ ಕೂಡ ಕ್ಯಾಪಿಟಲ್ ಇರಬೇಕು, ಜಿ ಅನ್ನೋದು ಕೂಡ ಕ್ಯಾಪಿಟಲ್ ಇರಬೇಕು. ಡಾನ್ ಗೊಂಜಾಲೋ said that. ವಿ ಅನ್ನೋದಂದ್ರೆ ಏನು? ವಿ ಅಂದ್ರೆ ಯಾರು? ದೇ ಆಗುತ್ತೆ. ವಿ ಇದ್ದು ದೇ ಆಗುತ್ತೆ. ಅರ್ಥ ಆಗ್ತಿಲ್ವಾ? ದೇ ಹ್ಯಾವ್ ಇದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ನಾನು ಯಾವ್ದಕ್ಕೆ ಬದಲಾಗುತ್ತೆ ಅಂತ ಹೇಳಿದ್ದೆ? ಯಾವ್ದಕ್ಕೆ? ಸರಿ, ಯಾವ್ದಕ್ಕೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಬದಲಾಗುತ್ತೆ. ಹಾಗಿದ್ರೆ ಸಿಂಪಲ್ ಪಾಸ್ಟ್ ಯಾವುದು? ಹ್ಯಾಡ್. ದೇ ಹ್ಯಾಡ್ ನಾಟ್ ಮೆಟ್. Don Gonzalo said that they had not met. ಅಥವಾ Don Gonzalo said to Senora. ಎರಡು ತರ ಬರೀಬಹುದು. Don Gonzalo addressed ಅಥವಾ said to Senora that they had not met. ಕ್ಲಿಯರ್? ಅರ್ಥ ಆಯ್ತಾ? ಇದು ಅಸರ್ಟಿವ್ ಬಂದಾಗ, ಅಂದ್ರೆ ಡಿಕ್ಲರೇಟಿವ್ ಸೆಂಟೆನ್ಸಸ್ ಬಂದಾಗ ಈ ರೀತಿ ನಾವು ಇದನ್ನ ಬರೀತೀವಿ. ಅರ್ಥ ಆಗ್ತಿಲ್ವಾ? ನಿಮಗೆ ಕೇಳೋದು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಈ 4ಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. 4ಕ್ಕೆ ಅಂದ್ರೆ ಯಾವುದು? 4 ಟೈಪ್ಸ್ ಆಫ್ ಸೆಂಟೆನ್ಸ್ ಅಂತ ಏನ್ ಕರಿತೀವಿ, ಆ 4 ಟೈಪ್ ಸೆಂಟೆನ್ಸ್ ಮಾತ್ರ ಅದು ಸೀಮಿತವಾಗಿರುತ್ತೆ. ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕೆ ಬರೋದಿಲ್ಲ. ಮೊದಲನೇದು ಯಾವುದು? ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಅಂತ ನೋಡಿದ್ವಿ ನಾವು. ಎರಡನೇದು ಯಾವುದು ನೋಡೋಣ.